ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ದಿವಸ ಎಲ್ಲ ವೀಕ್ಷಕ ಬಾಂಧವರಲ್ಲಿ ಅನುಗ್ರಹ ಸಿದ್ಧಿ ಅಂದರೆ ಶನಿವಾರದಂದು ಜ್ಞಾಪಕ ಇಟ್ಕೊಳ್ಳಿ. ರಾಹು ಕೇತುಗಳ ಕಾಟದಿಂದ ತಪ್ಪಿಸ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯ ಶನಿ ಕಾಟದಿಂದ ತಪ್ಪಿಸ್ಕೋಬೇಕು. ಕುಜದೋಷಗಳಿಂದ ತಪ್ಪಿಸ್ಕೋಬೇಕು. ಗುರು ಅನುಗ್ರಹ ಪಡಿಬೇಕು. ಗುರು ದೋಷಗಳ ಗುರು ಶಾಪಗಳ ಎಂದಿಗೂ ಪರಿಪೂರ್ಣವಾಗಿ ಅನುಗ್ರಹ ಸಿದ್ಧಿ ಯಾವತ್ತೂ ಇರಬೇಕು. ಆದರೂ ಆ ದೋಷಗಳನ್ನ ಕಳ್ಕೊತಾ ಹೋಗಬೇಕು. ದೋಷಗಳು ಕಳೆದಿರೋದು ಹುಡುಕೊಂತ ಹೋಗಬಾರ್ದು. ದೋಷಗಳನ್ನ ಪರಿಹಾರ ಹೇಗೆ ಪಡಿಬೇಕು ಅನ್ನೋದು ಜ್ಞಾನಸಿದ್ಧಿಯಲ್ಲಿ ನಿಮಗೆಲ್ಲರಿಗೂ ಮೊದಲೇ ಆ ಕಾಲದವರೆಗೂ ತಿಳಿಸಿರತಕ್ಕಂಥ ವಿಚಾರಗಳನ್ನು ಪರಿಪಾಲನೆ ಮಾಡ್ತಾ ಇರಬೇಕು. ಜ್ಞಾಪಕ ಇಟ್ಕೊಂಡು ಜೀವನ ಪರ್ಯಂತ ಗುರು ಅನುಗ್ರಹವನ್ನು ಹೇಗೆ ಪಡಿಬೇಕು, ಒಂದೊಂದು ಕ್ಷೇತ್ರ ಆ ಮಹಿಮೆ ಆ ಕ್ಷೇತ್ರದ ಫಲ ನಿಮ್ಮದಾಗಬೇಕು ಅಂದರೆ ನಿಮ್ಮ ಹಿರಿಯರು ಮಾಡಿರತಕ್ಕಂಥ ಪಾಪಕರ್ಮಗಳು ಎಲ್ಲಿದೆ ಅಂತ ಹುಡುಕೊಂಡು, ಹೆಂಡತಿ ಕಡೆ ಆದರೂ ಸರಿ, ಗಂಡನ ಕಡೆ ಆದರೂ ಸರಿ, ಗೊತ್ತೇ ಇಲ್ಲದೆ ಇರೋ ಕ್ಷೇತ್ರವಾದರೂ ಸರಿ, ಊರಿನಲ್ಲಿ ಹಿರಿಯರ ಮುಖಾಂತರವಾದರೂ ಸರಿ, ನಿಮ್ಮ ಇಷ್ಟದೇವರು, ಕುಲದೇವರು, ಗ್ರಾಮ ದೇವತರ ಮುಖಾಂತರವಾಗಿ ನಿಮ್ಮ ಹಳೇ ಹೊಲಸೆ ಬಂದಿರತಕ್ಕಂಥ ಬೇರೆ ಊರಿಂದ ಪ್ರಾಂತದಿಂದ ಬಂದಿರತಕ್ಕಂಥ ಹಳೆ ಊರಿಗೆ ಯಾವುದೇ ಊರಾಗಲಿ ಆ ಕ್ಷೇತ್ರಕ್ಕೆ ಈ ದಿವಸಗಳಲ್ಲಿ ಹೋಗಿ ನಾಗಾರಾಧನೆ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೀನಿ. ಸೆಗಣಿ ನೀರು ಹಾಕಿ ಸಾರಿಸಿ ಅಂತ ಯಾಕೆ ಹೇಳ್ತೀವಿದ್ರೆ, ಅಟ್ಲೀಸ್ಟ್ ಗುಡಿಸಿ ಸಾರಿಸಿದ ಮೇಲೆ ಸೆಗಣಿ ನೀರನ್ನು ಹಾಕಿದಾಗ ಗೋಮಯ ಅಂತಕ್ಕಂಥದ್ದು ಗೋಮೂತ್ರದ ಮುಖಾಂತರವಾಗಿ ಅದೆರಡೂ ಕಲಸಿ ಬೆರೆಸಿ ವಿಶೇಷವಾಗಿ ಮಾಡಿರತಕ್ಕಂಥ ಪೂಜಾ ಫಲದಲ್ಲಿ 300 ಮುಕ್ಕೋಟಿ ದೇವತೆಗಳ ಸಾಕ್ಷಿ ಸಮಕ್ಷಮದಲ್ಲಿ ನಾಗದೇವತೆಗಳು ಬರೋದು ಸತ ಸಿದ್ಧ ಸಿದ್ಧ ಸಿದ್ಧ. ಅದಕ್ಕೆ ನಾಗದೇವತೆಗಳು ಬಂದೇ ಬರುತ್ತೆ ಅನ್ನೋದು ಶನಿ ಮೇಲೆ ಆಣೆ. ಯಾವ ಕಾಲಕ್ಕೂ ಬಂದು ಆ ವಂಶಜರು ನೀವುಗಳು ಯಾವತ್ತು ಪರಿಪೂರ್ಣವಾಗಿ ಮನಸ್ಸಾಕ್ಷಿಪೂರ್ವಕವಾಗಿ ನಮಸ್ಕರಿಸ್ತಿರೋ, ನಮ್ಮ ವಂಶಕ್ಕೆ ಮಾಡಿರತಕ್ಕಂಥ ದೋಷಗಳು ಗೊತ್ತೇ ಇಲ್ಲದೆ ನಾವು ಮಾಡಿರತಕ್ಕಂಥ ಪಾಪಕರ್ಮಗಳು, ಗೊತ್ತಿದ್ದು ಮಾಡಿರತಕ್ಕಂಥ ತಪ್ಪುಗಳು, ನಮ್ಮ ಪೂರ್ವಜರು ಮಾಡಿರತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಮುಂದಿನ ವಂಶಕ್ಕೆ ಬರದೇ ಹೋಗ್ಲಪ್ಪ ಅಂತ ನಾಗದೇವತೆಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ರಂಗೋಲಿಗಳನ್ನು ಹಾಕಿದ ಕ್ಷಣಕ್ಕೆ, ಅಕ್ಕಿ ಹಿಟ್ಟಲ್ಲಿ ಹಾಕಿದ ಕ್ಷಣಕ್ಕೆ, ಕಟ್ಟೆಗಳ ಮುಖಾಂತರವಾಗಿ, ಹಳ್ಳಿ ಕಟ್ಟೆಗಳ ಮುಖಾಂತರವಾಗಿ, ಕಲ್ಯಾಣಿ ಕಟ್ಟೆಗಳ ಮುಖಾಂತರವಾಗಿ, ದೇವಾಲಯಗಳು, ಗುಡಿಗಳು, ಶಾಸ್ತ್ರ ಸಂಪ್ರದಾಯವಾಗಿರ್ತಕ್ಕಂಥ ಆಶ್ರಮಗಳು ಏನು ಹಳೆಯ ಊರಲ್ಲಿ ಗ್ರಾಮದಲ್ಲಿ ನೀವು ಮಾಡಿರೋ ಪ್ರತಿಷ್ಠಾಪನೆ ಮುಖಾಂತರವಾಗಿ, ನಾಗ ಪ್ರತಿಷ್ಠಾಪನೆನೋ ದೇವರ ಪ್ರತಿಷ್ಠಾಪನೆನೇ ಒಣಗೋಗ್ತಾ ಇರೋದು ಮತ್ತೆ ಪುನರ್ಚೇತನವಾಗಬೇಕು ಆ ಸೂರ್ಯನ ಸಾಕ್ಷಿ ಮುಖಾಂತರವಾಗಿ. ನೀವೆಲ್ಲ ಹೋಗಿ 2 ಲೀಟರ್ ಹಾಲನ್ನು ನಾಗದೇವತೆಗಳಿಗೆ ಅರ್ಪಿಸಿ ನಮಸ್ಕರಿಸಿ ಪರಿಪೂರ್ಣವಾಗಿ ಹೋಗಿ ಬಂದರೆ ಸಾಕು. ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ದೋಷಗಳು ಮುಂದಿನ ವಂಶಕ್ಕೆ, ಮುಂದಿನ ಪೀಳಿಗೆಗೆ ಬರದೇ ಹೋಗಲಿ ಅಂತ ಸತ್ಯವಾಗಲೂ ಆ ನಾಗದೇವತೆಗಳು ಆಶಿಸ್ತಾರೆ, ಹಾರೈಸ್ತವೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ನಾಗಾರಾಧನೆ ನಂತರ ವಿಶೇಷವಾಗಿ ಜಗದ್ಗುರು ರೇಣುಕಾಚಾರ್ಯರ ಸಂಗಮ ಶಂಕರಾಚಾರ್ಯರು ಸೇರಿರ್ತಕ್ಕಂಥ ದಿನ, ಅವರ ಜಯಂತಿಯಂದು ವಿಶೇಷವಾಗಿರತಕ್ಕ ಅಪರೂಪವಾದ ಒಂದು ದೃಶ್ಯ, ಆ ಒಂದು ಜಗನ್ಮಾತೆಯ ಕೃಪಾಕಟಾಕ್ಷದಲ್ಲಿ ಬಾಳೆಹೊನ್ನೂರು ಶಾಖೆಯ ಚಿಕ್ಕಮಗಳೂರು ಜಿಲ್ಲೆಯ ಅನುಗ್ರಹವನ್ನು ಪಡೀತಕ್ಕಂಥ ನೀವೆಲ್ಲರೂ ಬಂದು ಆರಾಧಿಸಬೇಕು ಆ ದೇವತಾ ಅನುಗ್ರಹವನ್ನು. ಇಲ್ಲಿ ವಿರಕ್ತ ಮಠರಾಗಲಿ, ಯಾವ ಕಾಲಕ್ಕೂ ಯಾವುದೇ ಶಾಖಾ ಮಠಗಳಾಗಲಿ, ಎಲ್ಲರೂ ಜಗದ್ಗುರುಗಳ ಪರಂಪರೆಗೆ ಲಿಂಗ ಧಾರಣೆಯನ್ನು ಯಾರು ಮಾಡಿಕೊಂಡಿದ್ದಾರೋ ವೀರಶೈವ ಸಮಾಜದಲ್ಲಿ ಇಡೀ ಜಗತ್ತಿನಲ್ಲಿ ಅವರ ಮುಖಾಂತರವೇ ಆ ಲಿಂಗ ಪೂಜೆಯನ್ನು ಹೇಳ್ಕೊಟ್ಟಿರೋದು ಪರಂಪರಾಗತವಾಗಿ. ಅದಕ್ಕೆ ಯಜ್ಞ, ಹೋಮ, ಕಾರ್ಯ, ಪೂಜೆ, ಪುನಸ್ಕಾರವನ್ನೆಲ್ಲ ತೋರಿಸ್ಕೊಟ್ಟಿರೋದೇ ಪಂಚಾಚಾರ್ಯ ಮುಖಾಂತರವಾಗಿ ಜಗದ್ಗುರು ರೇಣುಕಾಚಾರ್ಯರ ಪರಂಪರೆ. ನಾವುಗಳು ಶ್ರೀಶೈಲ ಅನುಗ್ರಹವನ್ನು ಪಡೀತಕ್ಕಂಥ ಜಗದ್ಗುರುಗಳು, ರಂಭಾಪುರಿ ಜಗದ್ಗುರುಗಳು, ಕಾಶಿ ಜಗದ್ಗುರುಗಳು, ಕೇದಾರ್ ಜಗದ್ಗುರುಗಳು, ಇಷ್ಟೆಲ್ಲ ವಿಸ್ಮಯದಿಂದ ಇರತಕ್ಕಂಥ ಜಗದ್ಗುರುಗಳ ಪೀಠ ಉಜ್ಜಯಿನಿ ಮಹಾಪೀಠ. ಈ ಎಲ್ಲರ ಪೀಠದ ಪ್ರತಿಗಳ ಅನುಗ್ರಹವನ್ನು ಪಂಚಪೀಠ ಜಗದ್ಗುರುಗಳ ಒಂದು ಸಾನ್ನಿಧ್ಯ ಸಮ್ಮಿಲನ 5, 6 ಇದೇ ತಿಂಗಳಲ್ಲಿ ಅನುಗ್ರಹವನ್ನು ಪಡೀತಕ್ಕಂಥ ನೀವೆಲ್ಲರೂ ಇನ್ನೇನು ಕೆಲವೇ ದಿವಸಗಳು, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ತಾವೆಲ್ಲರೂ ಬಂದು ಆ ಜಗದ್ಗುರುಗಳ ಅನುಗ್ರಹವನ್ನು ಪಡೆದು ವಿಶೇಷವಾಗಿರ್ತಕ್ಕಂಥ ಅಲ್ಲಿ ವೀರಭದ್ರ ಸ್ವಾಮಿನೇ ಸ್ವತಃ ಇಷ್ಟದೇವರು. ಭೂಮಿ ಇಲ್ಲದೇ ಇರೋರು, ಭೂಮಿ ಇದ್ದು ಎಷ್ಟೋ ಜನ ಮನೆಯನ್ನೇ ಕಟ್ಟಕ್ಕಾಗದೇ ಇದ್ದವರು, ನಿವೇಶನಲ್ಲಿ ಇದ್ದವರು ಬಾಡಿಗೆ ಕೊಟ್ಟುಬಿಟ್ಟಿರ್ತೀರ, ಇವತ್ತವರೆಗೂ ನಿಮ್ಮ ಸ್ವಂತ ನಿವೇಶನಲ್ಲಿ ಇರಕ್ಕೆ ಆಗದೇ ಇದ್ದವರು, ಎಷ್ಟೋ ಜನ ಕೇಸ್ಗಳು ಹಾಕಿ ಇವತ್ತಿನ ದಿವಸ ಆಸ್ತಿಗಳು ಬರದೇ ಇದ್ದವರು, ಭೂಮಿಗೆ ಅಧಿಪತಿ ಆಗಿರತಕ್ಕಂಥ ಆ ಪೀಠ ಸಾಕ್ಷಾತ್ 1800 ಜಗದ್ಗುರುಗಳ ಅನುಗ್ರಹ, 12,000 ಪೀಠಾಧಿಪತಿಗಳ ಜಗದ್ಗುರುಗಳ ಮೊದಲನೇ ಪೀಠ ಸಾನ್ನಿಧ್ಯ ರೇಣುಕಾ ಅಮ್ಮ ಜಗನ್ಮಾತೆ ಕೃಪಾಕಟಾಕ್ಷವನ್ನು ಹೊಂದಿರತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರ ಪರಂಪರೆನೇ ರಂಭಾಪುರಿ ಪೀಠ ಬಾಳೆಹೊನ್ನೂರು. ಬಾಳೆ ಎಲೆಗಳು ಆ ಕಾಲದಿಂದ ಈ ಕಾಲದವರೆಗೂ ಬಾಳೆ ಎಲೆಗಳು ಎಷ್ಟು ಬೆಳೆದಿದೆ ಅಂದರೆ ಬಾಳೆ ಗಿಡಗಳ ಮುಖಾಂತರವಾಗಿ, ಫಲಗಳ ಮುಖಾಂತರವಾಗಿ ದ್ವಿಕಮಲೇಂಚ ಅನುಗ್ರಹ ಸಿದ್ಧಿ, ಲಕ್ಷ್ಮೀನಾರಾಯಣ ಸಮೇತ ಫಲವನ್ನು ಕೊಡ್ತಕ್ಕಂಥದ್ದು, ಕಲ್ಪವೃಕ್ಷ ಸಮೇತವಾಗಿ ತೆಂಗಿನಕಾಯಿ ಅನುಗ್ರಹ ಕೊಡೋದು, ಗುರು ಅನುಗ್ರಹ ಕೊಡೋದು. ಮಹಾಕ್ಷೇತ್ರದಲ್ಲಿ ಆ ಚೌಡೇಶ್ವರಿ ಇವತ್ತಿಗೂ ನೆಲೆಸಿರೋದು. ಅದಕ್ಕೆ ಆ ಚೌಡೇಶ್ವರಿ ಎಷ್ಟು ವಿಶೇಷ ಅಂದರೆ, ಎಷ್ಟೋ ಜನಕ್ಕೆ ಮಾಟ ಮಂತ್ರಗಳು, ಯಂತ್ರ ಪ್ರಯೋಗಗಳು ಎಲ್ಲ ಮಾಡಿರ್ತಾರೆ,
ಇದನ್ನೆಲ್ಲ ಸಾಕ್ಷೀಭೂತಕರಿಸಿ ಅದನ್ನೆಲ್ಲ ಹೋಗ್ಲಾಡ್ಸಕ್ಕೆ ನಾನೇ ಸ್ವತಃ ಭುವನೇಶ್ವರಿಗೆ ಹೋಗಿ ಪಾತಾಳ ಭೈರವಿಯನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಮುಂದಿನ ತಿಂಗಳವೇ ಹೌದು. ಅದಕ್ಕೆ ಇಡೀ ಜಗತ್ತಲ್ಲಿ ಯಾರ್ಯಾರು ಮಾಟ ಮಂತ್ರ ಮಾಡ್ತೀರಾ, ಭೂಮಿಯ ರಹಸ್ಯದಲ್ಲಿ ಇಡೀ ಜಗತ್ತಲ್ಲಿರ್ತಕ್ಕಂಥ ರಹಸ್ಯದಲ್ಲಿ ನನ್ನ ಒಬ್ಬನಿಗೆ ಸಾಕ್ಷೀಭೂತವಾಗಿ ಇರತಕ್ಕಂಥ ತಾಳೆಗೆರೆ ಅದನ್ನು ಪ್ರಯೋಗಿಸಿದ್ರೆ ಸಾಕು, ಇಡೀ ಜಗತ್ತಲ್ಲಿ ಯಾರ ಮೇಲೂ ಮಾಟ ಮಂತ್ರ ಮಾಡದೇ ಇದ್ದಾಗೆ ಯಾರ್ಯಾರು ಪ್ರಯೋಗಿಸ್ತಾರೋ ಅವರೇ ನಶಿಸಿ ಹೋಗೋ ಥರ ಪಾತಾಳ ಭೈರವಿ ಅಂದಿನ ಕಾಲದಲ್ಲಿ ಮಾಡಿರತಕ್ಕಂಥ ಶಪಥ ಇವತ್ತಿಗೂ ಜೀವಂತವಾಗಿದೆ ಭುವನೇಶ್ವರದಲ್ಲಿ. ಆ ಭುವನೇಶ್ವರಿ ತಾಯಿಯನ್ನು ನಮಸ್ಕರಿಸ್ತಾ, ಪಾತಾಳ ಭೈರವಿ ನಮಸ್ಕರಿಸ್ತಾ ಇವತ್ತಿನ ದಿವಸ ನಾಗಾರಾಧನೆ ನೀವೆಲ್ಲ ಪರಿಪಾಲನೆ ಮಾಡಬೇಕು, ಗುರು ಅನುಗ್ರಹ ಪಡಿಬೇಕು. ಮುಂದಿನ ಭವಿಷ್ಯದಲ್ಲಿ ಜಗತ್ತು ವ್ಯಾಪಿಯಾಗಿರ್ತಕ್ಕಂಥ ಮಹಾವಿಷ್ಣು ಹೆಣ್ಣಿನ ಮುಖಾಂತರವಾಗಿ ಬಂದಿರತಕ್ಕಂಥ ಅವತಾರವನ್ನು ಸ್ವಾತಿ ನಕ್ಷತ್ರದಂದು ದರ್ಶನವನ್ನು ನೀವೆಲ್ಲ ಮಾಡೋಕ್ಕೆ ಅವಕಾಶವನ್ನು ನಾನೇ ಸ್ವತಃ ತಿಳಿಸ್ಕೊಡ್ತೀನಿ. ಇವತ್ತು ಮಂಗಳವನ್ನು ಹಾಡೋಣ. ಶನಿವಾರದಂದು ಶನಿ ಪ್ರಭಾವ, ಆ ಪ್ರಭೆ ಎಂದಿಗೂ ಚಂದ್ರ ಮುಖಾಂತರವಾಗಿ ಮನಸ್ಸೋ ಜಾಯತ ಚಂದ್ರ, ನಿಮ್ಮೆಲ್ಲರ ಮನಸ್ಸಾಕ್ಷಿ ಮನಃಶಾಂತಿ ಭಗವಂತ ಕೊಡ್ಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ.